ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಚಲನಚಿತ್ರ ಮಂಡಳಿಯಿಂದ ದರ್ಶನ್ ಹೊರದಬ್ಬಿ, ಸಿನಿಮಾ ಬ್ಯಾನ್ ಮಾಡಿ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಖಂಡನೀಯ, ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಹೇಳಿಕೆ. ಅರ್ಥಪೂರ್ಣವಾಗಿ ಹಲ್ಮಿಡಿ ಗ್ರಾಮದಲ್ಲಿ ನಡೆದ ಸ್ಕಾಲರ್ಸ್ ಶಾಲೆಯ ಅಕ್ಷರಾಭ್ಯಾಸ ಕಾರ್ಯಕ್ರಮ. ಪ್ರಪಂಚದಲ್ಲೇ ಮಹಿಳೆಯರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ನೀಡಿದ ಮೊದಲಿಗರು ಬಸವಣ್ಣನವರು. ಬಸವೇಶ್ವರ ಪ್ರತಿಮೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಅಭಿಮತ. ಯಾರೇ ಪ್ರಭಾವಿ ವ್ಯಕ್ತಿ ಆಗಿರಲಿ, ಅಪರಾಧ ಮಾಡಿದಾಗ ಖಂಡಿಸಲೇಬೇಕು. ನಾಯಕ ನಟ ದರ್ಶನ್ ಅವರನ್ನು ಚಲನಚಿತ್ರ ಮಂಡಳಿಯಿಂದ ಹೊರದಬ್ಬಬೇಕು. ಇವರ ಸಿನಿಮಾಗಳನ್ನು ಬ್ಯಾನ್ ಮಾಡಬೇಕೆಂದು ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಸಮಾಜದಲ್ಲಿ ಯಾರಿಗಾಗ್ಲಿ ಘೋರ ಅಪರಾಧಗಳನ್ನ ನಾವೆಲ್ಲರೂ ಖಂಡಿಸಲೇಬೇಕು. ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಸಿನಿಮಾ ಶೈಲಿಯಲ್ಲಿ ಬೆಂಗಳೂರಿಗೆ ಕರೆತಂದು ಕೊಲೆ ಮಾಡಿದ್ದಾರೆ. ಆ ನಟ ನಾಡಿನ ಕಲೆ, ಸಂಸ್ಕೃತಿ, ಸಂಪ್ರದಾಯವನ್ನ ಎತ್ತಿ ಹಿಡಿಯಬೇಕಿತ್ತು. ಮೇರು ನಟ ಅಂತ ಹೆಸರು ಪಡೆದಿದ್ದ ದರ್ಶನ್ ಪಟಾಲಂ ಕೊಲೆ ಮಾಡಿರುವುದು ನೋಡಿ ದಿಗ್ಭ್ರಮೆಯಾಗಿದೆ. ಉರಿದವರು ಒಂದಲ್ಲ ಒಂದು ದಿನ ನಾಶ ಆಗ್ತಾರೆ ಎನ್ನುವುದಕ್ಕೆ ನಟ ದರ್ಶನ್ ಉದಾಹರಣೆ ಆಗಿದ್ದಾರೆ. ಸೆಲೆಬ್ರಿಟಿಗಳು ಪ್ರಖ್ಯಾತರಾಗಬೇಕು, ಆದ್ರೆ ಕುಖ್ಯಾತರಾಗ್ತಿದ್ದಾರೆ. ಈ ಪ್ರಕರಣ ನಾಡಿನ ಸಂಸ್ಕೃತಿಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಇದು ರಾಜ್ಯಕ್ಕೆ ತಂದಿರುವ ದೊಡ್ಡ ಕಳಂಕ ಅಂತ ಬೇಸರ ವ್ಯಕ್ತಪಡಿಸಿದರು. ಹಿಂದೆ ಇವರ ಮೇಲೆ ಬಂದಿದ್ದ ಪ್ರಕರಣಗಳಲ್ಲಿ ಕಠಿಣ ಕ್ರಮ ಆಗಲಿಲ್ಲ, ಹಾಗಾಗಿ ಇಂದು ಕೊಲೆಯ ಹಂತಕ್ಕೆ ಬಂದಿದೆ ಅಂತ ದೂರಿದ ಅವರು, ಈಗಲಾದರೂ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು. ಇಂತಹ ನಟರು ನಮ್ಮ ರೋಲ್ ಮಾಡೆಲ್ಗಳು, ಇವರೆಲ್ಲ ಕುಖ್ಯಾತರು. ಇವರನ್ನ ಚಲನಚಿತ್ರ ಮಂಡಳಿಯಿಂದ ಹೊರದಬ್ಬಬೇಕು. ಇವರ ಸಿನಿಮಾಗಳನ್ನ ಬ್ಯಾನ್ ಮಾಡಬೇಕು ಅಂತ ಆಗ್ರಹಿಸಿದ್ರು. ವಿನಾಯಿತಿ ಕೊಟ್ಟಿದ್ರಿಂದ ಕಠಿಣ ಕ್ರಮಕ್ಕೆ ಹೋದರಿಂದ ಇವತ್ತು ಕೊಲೆ ಹಂತಕ್ಕೆ ಬಂತು. ಅದಕ್ಕೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಯಾವುದೇ ಮುಲಾಜಿಗೆ ಒಳಗಾಗಬಾರದು, ದಾಕ್ಷಿಣ್ಯಕ್ಕೆ ಒಳಗಾಗಬಾರ್ದು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಸಿಬಿಐನಲ್ಲಿರುವುದು ಇವರೇ. ದಕ್ಷತೆಯಿಂದ ಇರೋರು ಕೆಲಸ ಮಾಡಬೇಕು. ನೋಡಿ, ಸುಫಾರಿ ಕೊಟ್ಟರು, ಹಣ ತಗೊಂಡ ಬಿಸಾಟಕ್ಕೆ 30 ಲಕ್ಷ ರೂಪಾಯಿ ಅಂತೇಳಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ವರದಿಯಾಗಿದೆ. ನಾನೇ ತಪ್ಪು ಮಾಡಿದೆ ಅಂತ ಒಪ್ಪು ಅಂತ ಹೇಳಿ ಪ್ರತಿಯೊಬ್ಬರಿಗೂ 4 ಜನಕ್ಕೆ 5 ಲಕ್ಷ ಅಂತ ಹೇಳಿ ವರದಿಯಾಗಿದೆ. ಇಂತಹ ನಟರು ನಮ್ಮ ರೋಲ್ ಮಾಡೆಲ್ಗಳ ಕುಖ್ಯಾತರು ಅಂತ ಹೇಳಿದೆ ನಾನು. ಅದಕ್ಕಾಗಿ ಆ ಪದವನ್ನ ಕುಖ್ಯಾತರು ಇವರೆಲ್ಲ. ಇವರನ್ನ ಸಿನಿಮಾ ರಂಗದಿಂದ ಹೊರದಬ್ಬಬೇಕು. ಅವ್ರ ಚಿತ್ರಗಳನ್ನ ಬ್ಯಾನ್ ಮಾಡಬೇಕು. ಚಲನಚಿತ್ರ ಮಂಡಳಿಗೆ ಆ ಬದ್ಧತೆ ಇದೆ. ಯಾವ ರೋಲ್ ಮಾಡಲ್ ಇದ್ರು? ನಾನು ಅನೇಕ ಸಾರಿ ಉದಯಕುಮಾರ್ ಅನೇಕ ಸಾರಿ ಹೇಳಿದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕನ್ನಡದ ಮೊದಲ ಶಿಲಾಶಾಸನ ದೊರೆತ ಹಲ್ಮಿಡಿ ಗ್ರಾಮದಲ್ಲಿ ಸ್ಕಾಲರ್ಸ್ ಶಾಲೆಯ 13ನೇ ವರ್ಷದ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನೆರವೇರಿಸಲಾಯಿತು. ಮಗು ತನ್ನ ಔಪಚಾರಿಕ ಶಿಕ್ಷಣವನ್ನ ಪ್ರಾರಂಭಿಸುವ ಮೊದಲು ನಡೆಸಲಾಗುವ ಒಂದು ಕಾರ್ಯಕ್ರಮವೇ ಅಕ್ಷರಾಭ್ಯಾಸ. ಇದು ಮಕ್ಕಳಿಗೆ ಅಕ್ಷರಗಳ ಮತ್ತು ಕಲಿಕೆಯ ಪ್ರಕ್ರಿಯೆಯನ್ನ ಪರಿಚಯಿಸುವ ಉದ್ದೇಶವನ್ನ ಹೊಂದಿದೆ. ಹಲ್ಮಿಡಿಯಂತಹ ಪವಿತ್ರ ಸ್ಥಳದಲ್ಲಿ ಅಕ್ಷರಾಭ್ಯಾಸ ಮಾಡಿಸಿಕೊಳ್ಳುತ್ತಿರುವ ಮಕ್ಕಳೇ ಭಾಗ್ಯಶಾಲಿಗಳು ಅಂತ ಶ್ರೀಯುತ ಡಾಕ್ಟರ್ ಎಚ್.ಎಲ್. ಮಲ್ಲೇಶ್ ಗೌಡರು ತಿಳಿಸಿದರು. ಈ ಸಮಾರಂಭ ತುಂಬಾ ಹತ್ತಿರವಾದ ಸಮಾರಂಭ. ಇದನ್ನ ಒಂದು ಸಮಾರಂಭ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಪೂಜೆ, ಅಕ್ಷರಾಭ್ಯಾಸವು ಮಗುವಿನ ಕಲಿಕೆಯ ಮೊದಲ ಹಂತ. ಇದು ಕೌಶಲ್ಯ ಮತ್ತು ಭಾಷೆಗೆ ಬಲವಾದ ಅಡಿಪಾಯ. ಯೋಚನೆ ಮತ್ತು ಯೋಜನೆಗಳೆರಡರ ಉದ್ದೇಶವು ಒಂದೇ ಆಗಿದ್ದಾಗ ಮಾತ್ರ ಯಶಸ್ಸು ಸಾಧ್ಯ. ಶಾಲೆಯಲ್ಲಿ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನ ನೀಡಬೇಕು. ಆಗ ರಾಷ್ಟ್ರಕ್ಕೆ ಮತ್ತು ಸಂಸ್ಕೃತಿಗೆ ಸತ್ಪ್ರಜೆಗಳನ್ನ ನೀಡಿದಂತಾಗುತ್ತೆ ಅಂತ ಹಿರೇಮಗಳೂರು ಕಣ್ಣನ್ರವರು ತಿಳಿಸಿದರು. ನಮ್ಮ ಗಣೇಶ ಉಡುಪ ಅವರು, ಕವಿ ಹೃದಯದ ಚಂದ್ರಶೇಖರ್ ಜಿ ಅವರು ನಿಮ್ಮನ್ನು ಉತ್ತಮರನ್ನಾಗಿಸುವ ಸಂಸ್ಕಾರಕ್ಕೆ. ಇದೇ ಸಂದರ್ಭದಲ್ಲಿ ಕನ್ನಡದ ಪೂಜಾರಿ ಎಂದೇ ಪ್ರಖ್ಯಾತರಾದ ಹಿರೇಮಗಳೂರು ಕಣ್ಣನ್, ನಲ್ಮೆಯ ಕನ್ನಡದ ಮೇಷ್ಟ್ರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಎಚ್.ಎಲ್. ಮಲ್ಲೇಶ್, ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಮಮತಾ ಚಂದ್ರಶೇಖರ್ ಅವರು, ಶಾಲೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಎಚ್.ಎನ್. ಚಂದ್ರಶೇಖರ್ ಅವರು ಉಪಸ್ಥಿತರಿದ್ದರು. ಸಕಲೇಶಪುರದ ಗುರುವೇಗೌಡ ಕಲ್ಯಾಣ ಮಂಟಪದ ಆವರಣದಲ್ಲಿ ಶ್ರೀ ಮಲೆನಾಡು ವೀರಶೈವ ಸಮಾಜ ಹಾಗೂ ಅಂಗಸಂಸ್ಥೆಗಳ ಸಂಯೋಗದಲ್ಲಿ ಶ್ರೀ ಬಸವೇಶ್ವರ ಪ್ರತಿಮೆ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಪ್ರಪಂಚಕ್ಕೆ ಪ್ರಜಾಪ್ರಭುತ್ವದ ಕಲ್ಪನೆ ನೀಡಿದ ಬಸವಣ್ಣ ಹಲವು ಕಟ್ಟಳೆಗಳೊಂದಿಗೆ
ತುಳಿಯಲ್ಪಟ್ಟಿದ್ದ ಸ್ತ್ರೀಯರಿಗೆ ಮೊದಲ ಸಮಾನತೆ ನೀಡಿದರು. ಬಸವಣ್ಣನವರ ವಿಚಾರಧಾರೆಗಳು ಭೂಮಿ ಇರುವವರೆಗೂ ಶಾಶ್ವತವಾಗಿರುತ್ತೆ. ಭಾವಸಾಗರದಲ್ಲಿ ಬದುಕಬೇಕು ಎಂದರೆ ಬಸವ ಎಂಬ ಮಂತ್ರವನ್ನ ದೀಕ್ಷೆಯನ್ನಾಗಿಸಿಕೊಳ್ಬೇಕು. ಬಸವಣ್ಣನವರ ವಚನಗಳನ್ನ ಅಭ್ಯಾಸಿಸಿದ ವ್ಯಕ್ತಿ ಎಂದಿಗೂ ಹಾದಿ ತಪ್ಪುವುದಿಲ್ಲ. ಬಸವಣ್ಣನವರ ವಚನಗಳು ಬದುಕಿನ ಬೆಳಕಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಭಾವವನ್ನ ಹಲವು ಶತಮಾನಗಳ ಮುನ್ನವೇ ಸಮಾಜಕ್ಕೆ ನೀಡಿದವರು ಬಸವಣ್ಣನವರು. ಗ್ರಾಮಗಳಲ್ಲಿ ಪ್ರತಿಮೆ ನಿರ್ಮಿಸುವುದು ಮುಂದಿನ ತಲೆಮಾರಿಗೆ ಆ ವ್ಯಕ್ತಿಯ ತತ್ವ ಸಿದ್ಧಾಂತವನ್ನ ಸಾರುವ ಮಾರ್ಗವಾಗಿದೆ. ಬಸವಣ್ಣನವರು ಸಮಾಜದ ಎಲ್ಲಾ ವರ್ಗದವರಿಗೂ ಮಾದರಿಯಾಗಿದ್ದು, ಇವರು ಹಾಕಿಕೊಟ್ಟ ಮಾರ್ಗದಲ್ಲೇ ನಡೆದರೆ ಬದುಕು ಪಾವನವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಹೇಳಿದ್ರು. ಜಗಜ್ಯೋತಿಯಾದಂತಹ ವಿಶ್ವಗುರುತ್ವವಾದಂತಹ ಕರ್ನಾಟಕದ ಸಾಂಸ್ಕೃತಿಕ ನಾಯಕನಾದಂತಹ ಬಸವಣ್ಣನ ಪುತ್ಥಳಿಯನ್ನ ಒಂದು ಮುಖ್ಯ ರಸ್ತೆಯಲ್ಲಿ ಪ್ರತಿಷ್ಠಾಪಿಸಿದಂತಹ ಕೀರ್ತಿ, ಯಶಸ್ಸು ಈ ದಿನಮಾನದ ಎಲ್ಲ ಸಮಾಜದವರಿಗೂ ಸೇರಿದೆ ಅಂತಕ್ಕಂಥದ್ದು ಅಭಿಮಾನದ ಸಂತೋಷದ ಸಂಗತಿ. ಪೂಜ್ಯರು ಹಲವಾರು ವಿಚಾರಗಳನ್ನು ತಿಳಿಸಿದ್ದಾರೆ. ಬಸವಣ್ಣನವರು ಜಗತ್ತು ಕಂಡಂತಹ ಒಬ್ಬ ಶ್ರೇಷ್ಠ ಸಂತರು. ಅವರು ವಚನಗಳು ಆಡುವ ಮಾತಿನ ಮೂಲಕವಾಗಿ ಧರ್ಮದ ಸಿದ್ಧಗಂಗಾ ಮಠದ ಶ್ರೀಗಳಿಗೆ ಮಲೆನಾಡು ತವರಿದ್ದ ಹಾಗೆ ಎಂದರು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಬಸವಣ್ಣನ ಪುತ್ಥಳಿ ನಿರ್ಮಾಣದ ಸ್ಥಳದವರೆಗೂ ವಿವಿಧ ಸಮಾಜದ ಸಾವಿರಾರು ಭಕ್ತಾದಿಗಳು ವಿವಿಧ ಕಲಾ ಪ್ರಕಾರಗಳೊಂದಿಗೆ ಮಳೆಯನ್ನ ಲೆಕ್ಕಿಸದೆ ಮೆರವಣಿಗೆ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ, ತೆಂಕಲಗೋಡು ಮಠದ ಶ್ರೀ ಚನ್ನಸಿದ್ದೇಶ್ವರ ಸ್ವಾಮೀಜಿ, ಮದ್ದೂರು ಶಾಸಕ ಉದಯಗೌಡ, ಬೇಲೂರು ಶಾಸಕ ಹುಲ್ಲಳ್ಳಿ ಸುರೇಶ್, ಮಾಜಿ ಶಾಸಕರಾದ ಬಿಆರ್ ಗುರುದೇವ್, ಎಚ್ಕೆ ಕುಮಾರಸ್ವಾಮಿ, ಎಚ್ಎಂ ವಿಶ್ವನಾಥ್, ಬಸವೇಶ್ವರರ ಪ್ರತಿಮೆಯ ದಾನಿಗಳಾದ ಬನ್ನಹಳ್ಳಿ ಪುನೀತ್, ಬೆಂಗಳೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮರಿಸ್ವಾಮಿ, ಅಖಿಲ ಭಾರತ ವೀರಶೈವ ಸಮಾಜದ ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷೆ ಮಧುರಾ, ಅಶೋಕ್ ಕುಮಾರ್, ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ಎಚ್ಎನ್ ದಿವಾನ್, ಕಾರ್ಯದರ್ಶಿ ಧರ್ಮಪ್ಪ, ಮುಖಂಡರಾದ ಮುರಳಿ ಮೋಹನ್, ವೀರಶೈವ ಸಮಾಜದ ಮುಖಂಡರಾದ ಹುರುಡಿ ಅರುಣ್, ಪ್ರಶಾಂತ್, ಶಶಿಕುಮಾರ್, ಎಡೆಹಳ್ಳಿ ಮಂಜುನಾಥ್, ಗಗನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಬಿಎಚ್ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 206 ತಾಲೂಕು ಆಡಳಿತ ಕಚೇರಿ ಮುಂಭಾಗದಿಂದ ತರಕಾರಿ ಮಾರ್ಕೆಟ್ವರೆಗೆ ರಸ್ತೆ ಮಧ್ಯೆ ಗುಂಡಿಗಳು ಬಿದ್ದಿದ್ದು ವಾಹನ ಚಲಾಯಿಸುತ್ತಿರುವವರು ಹರಸಾಹಸ ಪಡುವಂತಾಗಿದೆ. ಆಳವಾದ ಗುಂಡಿಗಳು ಬಿದ್ದಿ ವರ್ಷಗಳೇ ಕಳೆದಿದೆ. ಆದರೆ ಇದಕ್ಕೆ ಸಂಬಂಧಪಟ್ಟ ರಸ್ತೆ ನಿರ್ವಹಣಾ ಅಧಿಕಾರಿಗಳಾಗ್ಲಿ, ನಗರಸಭೆ ಅಧಿಕಾರಿಗಳಾಗ್ಲಿ ಈ ರಸ್ತೆ ಗುಂಡಿಗಳ ಕಡೆ ಗಮನ ಹರಿಸದೆ ಕಂಡಿದ್ದರೂ ಕಾಣದ ಹಾಗೆ ನಡೆದುಕೊಳ್ಳುತ್ತಿರುವುದರಿಂದ ವಾಹನ ಸವಾರರು ಅಧಿಕಾರಿಗಳ ಮೇಲೆ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗೂ ಈ ವಿಷಯವಾಗಿ ಹಲವು ಸಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಏನೂ ಪ್ರಯೋಜನ ಆಗದೆ ಚಾಲಕರು ಪ್ರಾಣ ಒತ್ತೆ ಇಟ್ಟು ಅದೇ ರಸ್ತೆ ಮಾರ್ಗವಾಗಿ ಹಲವು ವರ್ಷಗಳಿಂದ ಸಂಚರಿಸುವಂತಾಗಿದೆ. ಈ ರಸ್ತೆ ಬೆಂಗಳೂರಿನಿಂದ ಹೊನ್ನಾವರ ರಾಷ್ಟ್ರೀಯ 206 ಹೆದ್ದಾರಿಯಾಗಿದ್ದು ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ರಸ್ತೆಯಲ್ಲಿ ರಾತ್ರಿ ವೇಳೆ ವಾಹನ ಸಂಚರಿಸುವುದು ಭಾರೀ ದುರಂತಕ್ಕೆ ಕಾರಣವಾಗಿರುವ ಗುಂಡಿಗಳು, ರಾತ್ರಿ ವೇಳೆ ವಾಹನ ಬೆಳಕಿನಿಂದ ಎದುರಿಗಿರುವ ಗುಂಡಿಗಳು ಕಾಣಿಸದೆ ವಿಧಿಯಿಲ್ಲದೆ ವಾಹನಗಳನ್ನ ಗುಂಡಿಗಳಿಗೆ ಇಳಿಯುತ್ತವೆ. ಇದರಿಂದ ವಾಹನಗಳು ಜಖಮಾಗಿ ಅಪಘಾತವಾಗುತ್ತವೆ. ದ್ವಿಚಕ್ರ ವಾಹನವಾದರೆ ರಸ್ತೆಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳುವ ಪರಿಸ್ಥಿತಿ ಇದೆ ಎನ್ನುತ್ತಾರೆ ದ್ವಿಚಕ್ರ ವಾಹನ ಸವಾರರು. ಇದಕ್ಕೆ ಸಂಬಂಧಪಟ್ಟಂತೆ ಸಮಾಜ ಸೇವಕ ದಿನೇಶ್ ಮಾತನಾಡಿ, ಈ ರಸ್ತೆಯನ್ನು ಆದಷ್ಟು ಬೇಗ ಸರಿಪಡಿಸಬೇಕು, ಇಲ್ಲದಿದ್ದರೆ ರಸ್ತೆ ಮಧ್ಯೆ ಕುಳಿತುಕೊಂಡು ಪ್ರತಿಭಟನೆ ಮಾಡುವಂತೆ ಎಚ್ಚರಿಕೆ ನೀಡಿದ್ದಾರೆ. ಇದೇನಿದೆ ಅರಸೀಕೆರೆಯ ಬಿಎಚ್ ರಸ್ತೆ ಮುಖ್ಯ ರಸ್ತೆ ಇದು. ಏನಿದೆ ಸುತ್ತಮುತ್ತ ನೋಡಿದ್ರೆ ಈ ಕಡೆ ಒಂದು ಕಾನ್ವೆಂಟ್ ಇದೆ, ಮತ್ತು ಅಲ್ಲಿ ಕೋರ್ಟ್ ಇದೆ, ತಾಲೂಕು ಆಫೀಸ್ ಇದೆ, ಹಲವಾರು ಆಫೀಸ್ಗಳು ಇದೆ. ಈ ಮುಖ್ಯ ರಸ್ತೆ ಏನಾಗಿದೆ ಅಂದರೆ ಈ ಗುಂಡಿ ಬಿದ್ದು ಸುಮಾರು 2-3 ವರ್ಷದಿಂದ ನೋಡ್ತಾ ಇದ್ದೀವಿ. ಏನಾಗಿದೆ ಅಂತಂದರೆ ಬಂದಂಥ ವೆಹಿಕಲ್ಗಳು ಸಡನ್ನಾಗಿ ಬ್ರೇಕ್ ಹಾಕಬೇಕಾಗುತ್ತೆ, ಹಿಂದುಗಡೆಯಿಂದ ಬಂದಂಥ ವೆಹಿಕಲ್ಗಳು ಆಕ್ಸಿಡೆಂಟ್ ಆಗ್ತಾ ಇದೆ. ಇದ್ರ ಬಗ್ಗೆ ಎಷ್ಟೇ ಸಲ ಯಾವುದೇ ಸಾರ್ವಜನಿಕರಿಗೆ ಹೇಳಿದ್ರು ಸಹ, ಇಲ್ಲ ಯಾವುದೇ ಇಲಾಖೆಗೆ ಹೇಳಿದ್ರು ಸಹ ಯಾವುದೇ ರೀತಿ ಗಮನ ತಗೊಂತ ಇಲ್ಲ. 100 ಜನ ಪ್ರಾಣ ಕಳ್ಕೊಳ್ಳೋಂಥ ಒಂದು ಸನ್ನಿವೇಶ ಬರ್ತಕ್ಕಂಥ ಸಂದರ್ಭ ಇದೆ. ಜೊತೆಗೆ ಈ ಸ್ಥಳ ಏನಿದೆ, ಈ ಸ್ಥಳದಲ್ಲಿ ನೋಡಿ, ಇಲ್ಲಿ ಹೋದ್ರೆ ಅರಸೀಕೆರೆ ಕಾನ್ವೆಂಟ್ ಇದೆ, ಮುಂದುಗಡೆ ಬ್ಯಾಂಕ್ ಇದೆ, ತಾಲೂಕು ಆಫೀಸ್, ಕೋರ್ಟ್ ಎಲ್ಲ ಇರೋದ್ರಿಂದ ದಿನ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ದಿನ ಇಲ್ಲಿ ಸಾವಿರಾರು ವೆಹಿಕಲ್ಗಳು ಓಡಾಡ್ತವೆ. ಇದ್ರ ಬಗ್ಗೆ ಯಾವುದೇ ಸಹ ಯಾವುದೇ ರೀತಿಯಾದಂಥ ಗಮನ ತಗೊಳ್ತಾ ಇಲ್ಲ. ಕೇವಲ ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಬೆಳಿಗ್ಗೆನೂ ಸಹ ಇದೇ ಜಾಗದಲ್ಲಿ ಒಂದು ಅಪರಾಧ ಸಂಭವಿಸಿ ತುಂಬ ಏಟಾಗಿದೆ ಒಬ್ಬಂಗೆ. ಸೊ ಇದ್ರ ಬಗ್ಗೆ ತಕ್ಷಣ ಇದು ಸಂಬಂಧಪಟ್ಟಂಥ ಇಲಾಖೆಯವರು ಗಮನ ಹರಿಸಿ
ತಕ್ಷಣ ರೆಡಿ ಮಾಡಿಕೊಡ್ಬೇಕು, ಇಲ್ಲಾಂದ್ರೆ ಇದೇ ಜಾಗದಲ್ಲಿ ಕೂತ್ಕೊಂಡು ಧರಣಿ ಮಾಡಬೇಕಾಗುತ್ತೆ. ಸಾರ್ವಜನಿಕರ ಪರವಾಗಿ ನನ್ನಲ್ಲಿ ಮತ್ತೊಮ್ಮೆ ವಿನಂತಿ, ಸ್ಥಳೀಯ ಆಡಳಿತ ಆಗಿರ್ಬೋದು ಅಥವಾ ಈಗ ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರದವರು ಇರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟರು ಯಾರೇ ಆಗಿರ್ಬೋದು, ದಯವಿಟ್ಟು ಈ ರೋಡನ್ನ ಇನ್ನು 3 ದಿನಗಳ ಕಾಲಾವಕಾಶ ಕೊಡ್ತೀವಿ. ಮಾಡಿಕೊಡ್ಲಿಲ್ಲ ಅಂದ್ರೆ ಇದೇ ಜಾಗದಲ್ಲಿ ಧರಣಿ ಕೂತ್ಕೊಂಡು ನಾವು ಧರಣಿ ಮಾಡಬೇಕಾಗುತ್ತೆ. ಮತ್ತೊಮ್ಮೆ ಮನವಿ, ಈ ಸ್ಥಳನ ಆದಷ್ಟು ಬೇಗ ಇದನ್ನು ರೆಡಿ ಮಾಡಿಕೊಡಿ ಅಂತ ನಿಮ್ಮನ್ನೆಲ್ಲ ನಾವು ಸಾರ್ವಜನಿಕರ ಪರವಾಗಿ ವಿನಂತಿಸ್ಕೊಳ್ತೇವೆ. ನಮಸ್ಕಾರ. ನನ್ನ ಹೆಸರು ದಿನೇಶ್ ಅಂತ ಹೇಳ್ಬಿಟ್ಟು ಸರ್. ಕಳೆದ 35ರಿಂದ 40 ವರ್ಷಗಳಿಂದಲೂ ಓಡಾಡುತ್ತಿರುವ ರಸ್ತೆ. ಈ ಜಮೀನಿಗೆ ಸಂಬಂಧಿಸಿದ ಪ್ರತಿಯೊಂದು ದಾಖಲೆಗಳನ್ನು ತಹಸೀಲ್ದಾರ್ ಅವರಿಗೆ ನೀಡಿದರೂ ಸಹ ನ್ಯಾಯ ಸಿಕ್ಕಿಲ್ಲ ಎಂದು ಹೊಳೆನರಸೀಪುರ ತಾಲೂಕಿನ ಮೂಡಲಕೊಪ್ಪಲು ಗ್ರಾಮದ ಮಹಾದೇವ್ ತಿಳಿಸಿದರು. ಶ್ರವಣೂರು ಪಕ್ಕ ಮೂಡಲಕೊಪ್ಪಲಿನ ನಮ್ಮ ಜಮೀನಿನಲ್ಲಿ ತಿರುಗಾಡುವ ರಸ್ತೆಗೆ ಅಡ್ಡಿಪಡಿಸುತ್ತಿರುವವರ ವಿರುದ್ಧ ದೂರು ತಿಳಿಸುತ್ತಾ ಅಕ್ಕಪಕ್ಕದ ಜಮೀನಿನವರೆಲ್ಲರೂ ಸಹ ತಿರುಗಾಡಲು ದಾರಿಯನ್ನು ಬಿಟ್ಟಿದ್ದಾರೆ. ಜವರೇಗೌಡ ಎಂಬ 2 ವ್ಯಕ್ತಿಗಳು ತೊಂದರೆ ನೀಡುತ್ತಿದ್ದಾರೆ. ಮಂಡ್ಯ ಜಿಲ್ಲೆಗೆ ಕಬ್ಬು, ರಾಗಿ ಸಾಗಣೆ ಮಾಡಲು ಈ ರಸ್ತೆ ಬಿಟ್ಟರೆ ನಮಗೆ ಬೇರೆ ರಸ್ತೆ ಇಲ್ಲ. 16 ಎಕರೆಯಲ್ಲಿ ಬೆಳೆ ಬೆಳೆಯಲು ಆಗದೆ ಪಾಳು ಬಿಡಲಾಗಿದೆ. ಆರಕ್ಷಕ ಠಾಣೆಯ ಉಪನಿರೀಕ್ಷಕರು 1 ವಾರದೊಳಗೆ ಸಮಸ್ಯೆ ಬಗೆಹರಿಸಿಕೊಡುವುದಾಗಿ ತಿಳಿಸಿದ್ದಾರೆ. ನನಗೆ ನ್ಯಾಯ ದೊರಕಿಸಿಕೊಡದೇ ಇದ್ದ ಪಕ್ಷದಲ್ಲಿ ನನ್ನ ಸಾವಿಗೆ ಜವರೇಗೌಡ, ಕಾಳೇಗೌಡ, ರಾಜ ಎಂಬುವರೇ ಕಾರಣರಾಗ್ತಾರೆ. ಈ ಹಿಂದೆ ಇಲ್ಲಿಗೆ ಚೇತನ್, ಪ್ರವೀಣ ಎಂಬುವವರು ನನ್ನ ಮೇಲೆ ಹಲ್ಲೆ ಮಾಡಿದ್ದು ಹಾಸನದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದು ಪ್ರಕರಣವು ಇನ್ನೂ ಸಹ ತನಿಖೆಯಲ್ಲಿದೆ ಅಂತ ತಿಳಿಸುತ್ತಾ ನ್ಯಾಯ ದೊರಕಿಸಿಕೊಡುವಂತೆ ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡರು. ಮಾದೇವ್ ಅಂದ್ಬಿಟ್ಟು ಶ್ರವಣೂರು ಪಕ್ಕ ಮೂಡ್ಲಕೊಪ್ಪಲು ಗ್ರಾಮದವನು. ನನಗೆ ಇಲ್ಲಿ ಒಂದು 35ರಿಂದ 40 ವರ್ಷದಿಂದ ಓಡಾಡ್ತಿದ್ದಂಥ ರೋಡು. ಇದ್ರ ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ಇದೆ. ತಹಸೀಲ್ದಾರ್ ಕೊಟ್ಟಿದ್ದೀನಿ, ಸ್ಕೆಚ್ ಇದೆ, ಸ್ಕೆಚ್ ಕಾಪಿ. ಮತ್ತೆ ತಹಸೀಲ್ದಾರ್ಗೆ 21ರಲ್ಲಿ ಒಂದ್ಸಾರಿ, 20ರಲ್ಲಿ ಒಂದ್ಸಾರಿ ಕೊಟ್ಟಿದ್ದೀನಿ. ನಾನು ಪ್ರತಿಯೊಂದು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ. ನನಗೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. ಮತ್ತೆ ಇಲ್ಲಿ ಇರ್ತಂತ ಅಕ್ಕಪಕ್ಕದ ಜಮೀನವರು ಪ್ರತಿಯೊಬ್ಬರು ಬಿಡ್ತಿದ್ದಾರೆ. ಮತ್ತೆ ಪಕ್ಕದ ಜಮೀನವರು ಇಲ್ಲೆಲ್ಲ ಇವರೆಲ್ಲ ಬಂದು ಮಂಡ್ಯ ಡಿಸ್ಟಿಕ್ ಇಂದ ಅವ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಹೆಲ್ಪ್, ಕಬ್ಬು, ರಾಗಿ ಪ್ರತಿಯೊಂದು ಹೊಡೆಯಕ್ಕೆ ಇದು ಬಿಟ್ರೆ ಜಾಗ ನಮ್ಗಿಲ್ಲ. ಈಗಲೂ ಕೂಡ ನಾವು ಪಾಳು ಬಿಟ್ಟಿದ್ದೀವಿ. ಜಮೀನಲ್ಲಿ ಏನೂ ಮಾಡ್ತಾ ಇಲ್ಲ. ಏನು 1 ಎಕರೆ 2 ಎಕರೆ ಇಲ್ಲ, 10 ಎಕರೆ ಪಾಳು ಬಿಟ್ಟಿದ್ದೀವಿ. ನಮ್ಗೆ ತುಂಬಾ ನೋವು ಮಾಡ್ತಿದ್ದಾರೆ. ಇದೇ ಜವರೇಗೌಡರು ಮತ್ತೆ ಇನ್ನೊಬ್ರು ಜವರೇಗೌಡರು ಅಂತ ಪ್ರತಿಯೊಬ್ರು ನಮ್ಗೆ ಯಾರೆಲ್ಲ ಇವರಿಂದ ಏನಾರ ನನಗೆ ನೋವು ಆಗ್ತಿದೆ. ಇನ್ನು 1 ವಾರ ಟೈಮ್ ಇದೆ. ನನಗೆ ಟೈಮ್ ಕೊಟ್ಟವ್ರೆ ಸಬ್ ಇನ್ಸ್ಪೆಕ್ಟರ್ ಆದವರು, 1 ವಾರ ಟೈಮ್ ಕೊಟ್ಟವ್ರೆ. ಅದ್ರೊಳಗಡೆ ನನಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ತಹಸೀಲ್ದಾರ್ಗೆ 2 ಸಾರಿ ಕಂಪ್ಲೇಂಟ್ ಮಾಡಿದ್ದೀನಿ. ನನಗೆ ರೋಡ್ ಸಿಗ್ಲಿಲ್ಲ ಅಂದ್ರೆ ನನಗೆ ನ್ಯಾಯ ಸಿಗ್ಲಿಲ್ಲ. ಮೂಡ್ಲಕೊಪ್ಪಲಿನ ರೈತ ಮಹಿಳೆ ಕಾವೇರಮ್ಮ ಮಾಧ್ಯಮದವರ ಜೊತೆ ಮಾತನಾಡಿ, ನಮ್ಮ ತಂದೆ ಕಾಲದಿಂದಲೂ ಕಳೆದ 50 ವರ್ಷಗಳಿಂದಲೂ ಇದೇ ರಸ್ತೆಯಲ್ಲಿ ತಿರುಗಾಡ್ತಿದ್ದು, ನಮ್ಮ ತಂದೆಯವರು ಮಾರಣ ನಂತರ ನಾವುಗಳು ಸಹ ಇದೇ ಜಮೀನಿನ ರಸ್ತೆಯಲ್ಲಿ ತಿರುಗಾಡ್ತಿದ್ದೇವೆ. ಆದರೆ ತಿರುಗಾಡುವ ರಸ್ತೆಯ ವಿಚಾರವಾಗಿ ಗ್ರಾಮದ ಜವರೇಗೌಡ, ಪೂಜಾರಿ, ರಮೇಶ, ರಾಜೇಗೌಡರೆಲ್ಲ ಸೇರ್ಕೊಂಡು ನಮಗೆ ಚಿತ್ರ ಹಿಂಸೆ ಕೊಡ್ತಿದ್ದಾರೆ. ನಾವುಗಳು ಇದೇ ರಸ್ತೆಯಲ್ಲಿ ತಿರುಗಾಡಿಕೊಂಡಿರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಅಂತ ತಿಳಿಸುತ್ತಾ ನಮಗೆ ಕುಡಿಯಲು ನೀರು, ಕರೆಂಟಿಗೂ ಸಹ ತೊಂದರೆ ಕೊಡ್ತಿರುವುದಾಗಿ ತಿಳಿಸಿದ್ರು. ನನ್ನ ಹೆಸರು ಕಾವೇರಮ್ಮ, ಮೂಡ್ಲಕೊಪ್ಪಲು. ನಾನು ಇದೇ ರೋಡು ಮಾಮೂಲು ತಿರುಗಾಡ್ತಾ ಇದ್ರು. ಮತ್ತೆ 50 ವರ್ಷದಿಂದ ನಮ್ಮ ತಂದೆ ಮಾಡ್ತಾ ಇದ್ರು. ನಮ್ಮ ತಂದೆ ಸತ್ತ ಮೇಲೆ ನಾವೇ ಮಾಡ್ತಾ ಇದ್ದೀವಿ. ಜವರೇಗೌಡ, ಪೂಜಾರಿ, ರಮೇಶ, ರಾಜೇಗೌಡ ಇವರೆಲ್ಲ ಸೇರಿ ತುಂಬಾ ನರಕ ಕೊಡ್ತಾ ಇದ್ದಾರೆ ನಮಗೆ. ನಾವು ಬರೀ 4 ಜನ ಹೆಣ್ಮಕ್ಳು ಸಹ ತುಂಬಾ ನಮಗೆ ನೋವು ಕೊಡ್ತಾ ಇದ್ದಾರೆ. ರಾತ್ರಿ ಹೊತ್ತೆಲ್ಲ ಬಂದು ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ. ಕರೆಂಟ್ ಇಲ್ಲ, ನೀರಿಲ್ಲ, ಎಲ್ಲದ್ರಲ್ಲೂ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಇವರು. ನಮಗೆ ಬಹಳ ಕಿತ್ತಿರಿಸೆ ಕೊಡ್ತಾ ಇದ್ದಾರೆ ಸರ್ ಇವರು. ನಮಗೆ ರೋಡು ಮಾಮೂಲು ರೋಡ್ ಇದೇ ಇತ್ತು. ನಮಗೆ ನಾವು ಕಂಡು ಮಟ್ಟಿಗೆ ನಮಗೆ ರೋಡ್ ಇದೆಯಾ, ತಿರ್ಗಾಡ್ತಾ ಇದ್ರು, ಜನರೆಲ್ಲ ತಿರ್ಗಾಡ್ತಾ ಇದ್ರು, ನಾವು ಕೂಡ ತಿರ್ಗಾಡ್ತಾ ಇದ್ರು. ಚಿಕ್ಕ ಮಕ್ಕಳು ಸಹಾಯದಿಂದ ಅವಾಗಿಂದಲೂ ರೋಡ್ ಇದೆ, ಇಲ್ಲೇ ಇದೆ ಈ ರೋಡ್ ಇದ್ದಿದ್ದು. ತುಂಬಾ ನಮಗೆ ಇಷ್ಟು ಜನರೆಲ್ಲ ಸೇರಿ ತುಂಬಾ ನೋವು ಕೊಡ್ತಾ ಇದ್ದಾರೆ. ಈ ಜವರೇಗೌಡ ಎಲ್ಲ ಕಷ್ಟಗಳೆಲ್ಲ ಜವರೇಗೌಡಿಂದಲೇ ತೊಂದರೆ ಆಗ್ತಾ ಇರೋದು. ನಮಗೆ ತುಂಬಾ ನೋವು ಕೊಡ್ತಾ ಇದ್ದಾರೆ ಇವರೆಲ್ಲ ಸೇರ್ಕೊಂಡು. ಅದೇನು ಮುಂದೆ ನೀವು ನಿಮಗೆ ಸೇರ್ಕೊಂಡಿದ್ದು ಸರ್, ನಿಮ್ಗೆಲ್ಲಾನು ನಾನು ಹೇಳ್ಬೇಕಿತ್ತು. ನಾನು ಇಷ್ಟು ನಗರದ ಕೆಆರ್ ಪುರಂ 3ನೇ ಕ್ರಾಸ್ನಲ್ಲಿರುವ ಕೆಂಚಾಂಬ ಆರ್ಕಿಡ್ನಲ್ಲಿರುವ ವಿಕೇರ್ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ ಅನ್ನು ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಹಾಗೂ ಸುತ್ತೂರು ಮಠದ ಪೀಠಾಧ್ಯಕ್ಷ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಲೋಕಾರ್ಪಣೆಗೊಳಿಸಿದರು. ಆಸ್ಪತ್ರೆ ಉದ್ಘಾಟಿಸಿ ಮಾತನಾಡಿದ ಶ್ರೀ ಸಿದ್ದಲಿಂಗ ಸ್ವಾಮೀಜಿಯವರು, ವೈದ್ಯಕೀಯ ಕ್ಷೇತ್ರದಲ್ಲಿ ಆಗುತ್ತಿರುವ ಆವಿಷ್ಕಾರಗಳು ಇಂದಿನ ಕಾಲಮಾನಕ್ಕೆ ಅಗತ್ಯವಾಗಿ ಬೇಕಾಗಿದೆ. ರೋಗಿಯ ಚಿಕಿತ್ಸೆಯ ವಿಧಾನಗಳು ಸರಳೀಕೃತಗೊಂಡರೆ ಅವರಲ್ಲಿ ಮೂಡಬಹುದಾದ ಅನಗತ್ಯ ಭಯ, ಒತ್ತಡಕ್ಕೆ ತೆರೆ ಎಳೆದಂತಾಗುತ್ತದೆ ಅಂತ ಹೇಳಿದರು. ಆದರೆ ಇಂದಿನಿಂದ ಇದು ವಿಕೇರ್ ಐ ಡೆಂಟಲ್ ಹಾಸ್ಪಿಟಲ್ ಆಗಿ ಪರಿವರ್ತನೆ ಆಗಿದೆ. ನಮ್ಮ ಡಾಕ್ಟರ್ ಬಹಳ ವರ್ಷಗಳಿಂದ ಇಲ್ಲಿ ದಂತ ಚಿಕಿತ್ಸಕರಾಗಿ ಕೆಲಸವನ್ನು ಮಾಡಿ ಈಗಾಗಲೇ ಬೆಳ್ಳೂರು ಕ್ರಾಸು, ಬೆಂಗಳೂರು ಮತ್ತು ಕೂರ್ಗ್ನಲ್ಲೂ ಕೂಡ ಒಂದು ಶಾಖೆಯನ್ನು ತೆರೆದಿದ್ದಾರೆ. ಇದನ್ನು ಮುಖ್ಯವಾಗಿ ಆಸ್ಪತ್ರೆ ಇಟ್ಕೊಂಡು ಇದು ರಾಷ್ಟ್ರೀಯದಲ್ಲಿ 3-4 ಕಡೆ ಕೂಡ ಈ ಒಂದು ಹಲ್ಲಿನ ಆಸ್ಪತ್ರೆಗಳನ್ನ ತೆಗೆದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾವು ಉದ್ಘಾಟನೆ ಮಾಡ್ತಾ ಇರುವಂತಹ ಆಸ್ಪತ್ರೆ ಅತ್ಯಾಧುನೀಕರಣವಾದಂತಹ ಎಲ್ಲ ಉಪಕರಣಗಳನ್ನು ಒಳಗೊಂಡಿದೆ.
ಎಂದಿನ ಹಾಗೆ ಯಾವುದೂ ಇಲ್ಲ. ಬಹಳ ಸರಳವಾಗಿ ಬಹಳ ಬೇಗ ಎಲ್ಲವನ್ನೂ ಕೂಡ ಒದಗಿಸಿಕೊಡೋದಕ್ಕೆ ಈ ಒಂದು ಹೊಸದಾಗಿರುವಂತಹ ಎಲ್ಲ ತಂತ್ರಜ್ಞಾನಗಳು ಅತ್ಯಂತ ಅವಶ್ಯವಾಗಿ ಇಲ್ಲಿ ಇರುವಂತಹ. ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಮಾತನಾಡಿ, ಆಧುನಿಕ ಯಂತ್ರೋಪಕರಣಗಳ ಬಳಕೆಯಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬೆಳವಣಿಗೆ ಆಗುತ್ತೆ. ಇದರೊಟ್ಟಿಗೆ ವೈದ್ಯರು ರೋಗಿಗಳ ಆರ್ಥಿಕ ಪರಿಸ್ಥಿತಿ ಮನದಲ್ಲಿಟ್ಟುಕೊಂಡು ಸೇವೆ ಮಾಡಬೇಕು ಅಂತ ಕಿವಿಮಾತು ತಿಳಿಸಿದರು. ಪ್ರತಿಯೊಬ್ಬರೂ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು. ಕಾಯಿಲೆಗಳಿಗೆ ತುತ್ತಾಗದಂತಹ ಸಂದರ್ಭದಲ್ಲಿ ವೈದ್ಯರ ಸಲಹೆ ಸೂಚನೆಗಳನ್ನ ಚಾಚೂ ತಪ್ಪದೆ ಪಾಲಿಸಿ ಸದೃಢ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಅಂತ ಸಲಹೆ ನೀಡಿದರು. ಈಗ ಉದ್ಘಾಟನೆ ಆಗಿದೆ. ಇದುವರೆಗೂ ಇದೇ ಸ್ಥಳದಲ್ಲಿ ವಿಕೇರ್ ಮೆಂಟಲ್ ಕೇರ್ ಅಂತ ಇದ್ದಂತಹದ್ದು ಈಗ ಸುಸಜ್ಜಿತವಾದ ಕಟ್ಟಡಕ್ಕೆ ಅತ್ಯಂತ ಆಧುನಿಕವಾದಂತಹ ಯಂತ್ರೋಪಕರಣಗಳ ವ್ಯವಸ್ಥೆಯಾಗಿ ಈಗ ಸಿದ್ದಲಿಂಗೇಶ್ವರ ಹೇಳಿದಾಗೆ ಇದು ಅಂತರೋಗಿಗಳಿರ್ತಾರೆ ಅವರ ಸ್ನೇಹಿಯಾಗಿರುವಂತಹ ಆಸ್ಪತ್ರೆಗಳಾಗಿ ಸಿದ್ಧವಾಗಿದೆ. ಮನುಷ್ಯನಿಗೆ ಇವತ್ತು ಶರೀರಕ್ಕೆ ಸಂಬಂಧಪಟ್ಟಂಗೆ, ದಂತಕ್ಕೆ ಸಂಬಂಧಪಟ್ಟಂಗೆ ಅನೇಕ ರೋಗಗಳು ಬರ್ತಾ ಇರುತ್ತೆ. ಮೆಂಟಲ್ನಲ್ಲೇ ಬಹಳ ಸ್ಪೆಷಾಲಿಟೀಸ್ ಬಂದಿದೆ. ಸ್ಪೆಷಾಲಿಟಿ ಎಷ್ಟು ಬಂದಿದೆ, ಇವತ್ತು ಒಂದಿದೆ ಅಂದ್ರೆ ನಾಳೆ ಇನ್ನೊಂದು ಹೊಸದಾಗಿ ತಯಾರಾಗ್ತಾ ಇದೆ. ಅಂತ ರೀತಿಯಲ್ಲಿ ಬದಲಾದ ಪರಿಸ್ಥಿತಿನಲ್ಲಿ ಎಲ್ಲಾ ಚಿಕಿತ್ಸೆಗಳನ್ನು ನೀಡಬಹುದಾದಂತಹ ವ್ಯವಸ್ಥೆಗಳನ್ನ ಶ್ರೀ ವೈಭವ್ ಅವರು, ಡಾಕ್ಟರ್ ವೈಭವ್ ಅವರು ಮಾಡಿದ್ದಾರೆ ಮತ್ತು ಅವರ ಪತ್ನಿ ಸ್ಮಿತಾ ಅವರು ಕೂಡ ಇಬ್ಬರು ಒಟ್ಟಿಗೆ ಕೂಡಿ ಈ ವೇಳೆ ವಿವಿಧ ಮಠಗಳ ಸ್ವಾಮೀಜಿಗಳು, ವಿಕೇರ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ವೈಭವ್, ಡಾಕ್ಟರ್ ಸ್ಮಿತಾ ವೈಭವ್, ಡಾಕ್ಟರ್ ಅಭಿರೂಪ್, ಡಾಕ್ಟರ್ ಸೌಮ್ಯಮಣಿ, ರೋಟರಿ ಕ್ಲಬ್ ಆಫ್ ಕ್ವಾಂಟಾ ಅಧ್ಯಕ್ಷ ಬಿಆರ್ ಬೊಮ್ಮೇಗೌಡ, ಕಾರ್ಯದರ್ಶಿ ನಾಗೇಶ್, ಬೆಳ್ಳೂರು ಶಾಖೆಯ ವ್ಯವಸ್ಥಾಪಕರಾದ ಅಭಿರೂಪ್ ಇತರರು ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನ ತೋಟಿ ಏತ ನೀರಾವರಿ ಕಾಮಗಾರಿ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಶಾಸಕ ಸಿಎನ್ ಬಾಲಕೃಷ್ಣ, ತೋಟಿ ಏತ ನೀರಾವರಿ ಯೋಜನೆ ಕಾಮಗಾರಿಯಲ್ಲಿ ಶೇಕಡಾ 85% ಕಾಮಗಾರಿ ಪೂರ್ಣಗೊಂಡಿದೆ. ಉಳಿದ ಶೇಕಡಾ 15% ಕಾಮಗಾರಿ ಪೂರ್ಣಗೊಳ್ಳಬೇಕಿದೆ. ಇದುವರೆಗೆ ಎಲ್ಲಾ ಕಾಮಗಾರಿಯನ್ನ ತಾವೆಲ್ಲ ವೀಕ್ಷಣೆ ಮಾಡಿದ್ದೀರಾ. ಎಲೆಕ್ಟ್ರಿಕಲ್ ಕಾಮಗಾರಿಯು ಪೂರ್ಣಗೊಳಿಸಬೇಕಾಗಿದೆ. ಅರಳಾಪುರ ಗ್ರಾಮದ ಬಳಿ 900 ಮೀಟರ್ ಭೂಮಿಯನ್ನ ಬಿಡಿಸಿಕೊಡಬೇಕಾಗಿದೆ. ಉಳಿದೆಲ್ಲಾ ಊರುಗಳಲ್ಲೂ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು ಕಾಮಗಾರಿಯನ್ನ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಅನುವು ಮಾಡಿಕೊಡಲಾಗಿದೆ. ಕಳೆದ 1 ವರ್ಷದಿಂದ ಉಳಿಕೆ ಕಾಮಗಾರಿಯನ್ನ ಪ್ರಾರಂಭ ಮಾಡಿಲ್ಲ. ಅದರಿಂದ ಇವರ ಗುತ್ತಿಗೆದಾರರನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಿ ಹೊಸ ಗುತ್ತಿಗೆದಾರರಿಗೆ ಈ ಕಾಮಗಾರಿಯನ್ನ ನೀಡಿ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಅಂತ ನೀರಾವರಿ ಇಲಾಖೆಯ ವ್ಯವಸ್ಥಾಪಕರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಅಂತ ತಿಳಿಸಿದರು. ಕೊರೋನಾ 2 ವರ್ಷ ಸ್ಟಾಪ್ ಆಯ್ತಲ್ಲ. ಕೊರೋನಾ ಸಂದರ್ಭದಲ್ಲಿ 1.25 ವರ್ಷ 2 ವರ್ಷ ಕಾಮಗಾರಿ ಸ್ಟಾಪ್ ಆಯ್ತಲ್ಲ. 22 ಕಾರ ಮುಗಿಬೇಕು. ಕೊರೋನಾ 2 ವರ್ಷ ಅಂತ ಬಿಡಿ, ಅದ್ರದ್ದು ಏನು ಮಾಡೋಕ್ಕಾಗಲ್ಲ. ಎಲ್ಲ ಕಾಮಗಾರಿಗಳು ಸ್ಥಗಿತ ಆಯ್ತು. ಇವ್ರಿಗೆ 1 ವರ್ಷದಿಂದ ಸತತ ಪ್ರಯತ್ನ ಮಾಡಿದ್ರು ಸರ್. ಎಲೆಕ್ಷನ್ಗಿಂತ ಮುಂಚೆ ಬಂದೋಗಿದ್ವಲ್ಲ ಸರ್, ಆಗಲೇ 6 ತಿಂಗಳಲ್ಲಿ ಆವಾಗಿನ ಮೋಟರ್ಗಳು ಆಗಿರಲಿಲ್ಲ, ಇಷ್ಟಲ್ಲೆಲ್ಲ ಆಯ್ತು ಕೂಡ ಎಲ್ಲ ಬಂದಿದೆ. ಮೋಟರ್ಗಳೆಲ್ಲ ರೈಸಿಂಗ್ ಮೇನ್ ಕೂಡ ಕಾಮಗಾರಿಗಳು. ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ, ಜೆಡಿಎಸ್ ಮುಖಂಡರಾದ ರಾಮಣ್ಣ, ವಾಸಣ್ಣ, ನಾಗಣ್ಣ, ಒಳಗೆರೆಹಳ್ಳಿ ಮಂಜಣ್ಣ, ಉಲಿಕೆರೆ ಸಂಪತ್, ಗಣಿ ಸತೀಶ್ ಸೇರಿದಂತೆ ಇತರರು ಹಾಜರಿದ್ದರು. ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ಹಣ ಲೂಟಿಯಾಗಿದ್ದು ಇಂತಹ ಪ್ರಕರಣಗಳನ್ನು ಬೇರು ಸಮೇತ ಕಿತ್ತು ಹಾಕಬೇಕು ಎಂದು ಎಟಿ ರಾಮಸ್ವಾಮಿ ಸಲಹೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ವಾಲ್ಮೀಕಿ ನಿಗಮದ ಹಣ ಲೂಟಿಕೋರರ ಪಾಲಾಗಿದೆ ಎಂಬುದನ್ನು ನಾವು ಖಂಡಿಸುತ್ತೇವೆ. ಇದು ಒಂದು ನಿಗಮದ ನಿದರ್ಶನ ಅಷ್ಟೇನೆ. ಭ್ರಷ್ಟಾಚಾರ ಕಡಿಮೆ ಆಗುತ್ತಿಲ್ಲ, ಬೆಳೆಯುತ್ತಿದೆ. ಆಡಳಿತ ನಡೆಸುವವರು ಪ್ರಾಮಾಣಿಕ ಮತ್ತು ಪಾರದರ್ಶಕ ಆಡಳಿತ ಎಂದು ಬಾಯಿಯಲ್ಲಿ ಮಾತ್ರ ಹೇಳುತ್ತಾರೆ. ಅವರಿಂದ ಸಾಧ್ಯವಾಗುತ್ತಿಲ್ಲ ಎನ್ನುವ ನೋವು ನನ್ನ ಕಾಡುತ್ತಿದೆ. ಒಳ್ಳೆ ಸಮಾಜ ನಿರ್ಮಾಣವಾಗಬೇಕಾದರೆ ಕಳೆ ಕೀಳದಿದ್ದರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಸಾಧ್ಯವೇ ಆಗುವುದಿಲ್ಲ. ಇದನ್ನ ಸಣ್ಣ ಹಗರಣ ಎಂದು ನಾವು ಭಾವಿಸಿಲ್ಲ. ಇದು ಬಹಳ ದೊಡ್ಡ ಹಗರಣ, ದೊಡ್ಡವರಿಂದಲೇ ನಡೆದಿರುವ ಹೀನ ಕೃತ್ಯ ಅಂತ ದೂರಿದ್ರು. ಇಂತಹ ಹಲವು ಪ್ರಕರಣ ನಡೆದರೂ ಯಾವ ಶಿಕ್ಷೆ ಆಗಿರುವುದಿಲ್ಲ. ದುಡ್ಡು ಕೊಟ್ಟು ಮುಚ್ಚು ಹಾಕುವ ಸಂದರ್ಭಗಳೇ ಸಾಕ್ಷಿ. ಸಾರ್ವಜನಿಕ ಆಸ್ತಿ ಮತ್ತು ಹಣವನ್ನ ಯಾರು ಕಾಯಬೇಕು, ಆದರೆ ಕಾಯುವವರೇ ಮೇಯುವವರಾಗಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದರು. ಸಾರ್ವಜನಿಕರ ಆಸ್ತಿ, ಹಣದ ವಾರಸುದಾರರಿಗೆ ಸರ್ಕಾರದ ಪ್ರತಿನಿಧಿ, ಅಧಿಕಾರದ ವರ್ಗದವರು ಕ್ರಮ ಜರುಗಿಸಲಿ ಅಂತ ಆಗ್ರಹ ಮಾಡ್ತಾರೆ. ಇಲ್ಲವಾದರೆ ನೀವು ಕೂಡ ಇನ್ನೊಂದು ದಿವಸ ಪಶ್ಚಾತ್ತಾಪಕ್ಕೆ ಒಳಗಾಗುತ್ತೀರಿ. ಎಂಜಲು ತಿಂದವರು ಮಾನಸಿಕವಾಗಿ ಆರೋಗ್ಯವಾಗಿ ಇರಲು ಸಾಧ್ಯವೇ ಇಲ್ಲ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ವಾಲ್ಮೀಕಿ ನಿಗಮದ ಹಣ ಹೇಗೆ ಲೂಟಿಕೋರರ ಪಾಲಾಗಿದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಿದ್ವಿ. ಇದು ನಿದರ್ಶನ ಅಷ್ಟೇನೆ, ಒಂದು ನಿಗಮದ ನಿದರ್ಶನ.
ನಾನು ನೋಡ್ಕೊಂಡು ಬಂದಿದ್ದೀನಿ, ನೀವು ನೋಡ್ಕೊಂಡು ಬಂದಿದ್ದೀರಿ, ನಮ್ಮ ಸ್ನೇಹಿತರು ಕೂಡ ನೋಡ್ಕೊಂಡು ಬಂದಿದ್ದಾರೆ. ಭ್ರಷ್ಟಾಚಾರ ಕಡಿಮೆ ಆಗ್ತಿಲ್ಲ, ಭ್ರಷ್ಟಾಚಾರ ಬೆಳೀತಾ ಇದೆ. ಆಡಳಿತ ನಡೆಸೋರು ಬಾಯಿನಲ್ಲಿ ಹೇಳ್ತಾರೆ ಪಾರದರ್ಶಕವಾದ ಆಡಳಿತ, ಪ್ರಾಮಾಣಿಕವಾದ ಆಡಳಿತವನ್ನು ಕೊಡ್ತೀನಿ ಅಂತ ಹೇಳಿ. ಬಟ್ ಅದು ಅವರಿಂದ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ನೋವು ನನ್ನನ್ನು ಕಾಡ್ತಾ ಇದೆ. ಇದನ್ನು ಬೇಸೈತ ಕಿತ್ತಾಕ್ಬೇಕು. ಸಾಧ್ಯನಾ? ನೀವು ಒಳ್ಳೆ ಬೆಳೆ ಬರ್ಬೇಕು ಅಂದ್ರೆ ಕಳೆ ಕೀಳಲೇಬೇಕು. ಒಳ್ಳೆ ಸಮಾಜ ನಿರ್ಮಾಣ ಆಗ್ಬೇಕು ಅಂದ್ರೆ ಕೂಡ ಕಳೆ ಕೀಳದಿದ್ರೆ, ಭ್ರಷ್ಟಾಚಾರ ನಿರ್ಮೂಲ ಮಾಡದಿದ್ರೆ ಸಾಧ್ಯ ಆಗೋದೇ ಇಲ್ಲ. ಇನ್ನು ಸಣ್ಣ ಹಗರಣ ಅಂತ ನಾವ್ಯಾರು ಭಾವಿಸ್ಕೊಂಡಿಲ್ಲ. ಬಹಳ ದೊಡ್ಡ ಹಗರಣ. ಫೇಕ್ ಅಕೌಂಟ್ ಓಪನ್ ಮಾಡಿ, ಫೇಕ್ ಅಕೌಂಟ್ ಇಲ್ಲಿಂದ ಹಣ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಡ್ರಾ ಮಾಡ್ಕೊಳ್ತಾರೆ ಅಂತಂದ್ರೆ ಇದು ಸಣ್ಣವರಿಂದ ಆಗಿಲ್ಲ, ದೊಡ್ಡವರಿಂದ ನಡೆದಿರ್ತಕ್ಕಂಥ ಕೃತ್ಯ. ಇಂಥ ಹಲವಾರು ಪ್ರಕರಣಗಳಲ್ಲಿ ಯಾರಿಗೂ ಶಿಕ್ಷೆ ಆಗಿಲ್ಲ. ನೀಟ್ ರಾಷ್ಟ್ರೀಯ ಪರೀಕ್ಷಾ ಸಣ್ಣ ಸಂಸ್ಥೆ ಖಾಸಗಿ ಕಪಿಮುಷ್ಟಿಗೆ ಸಿಲುಕಿದ್ದು ತಕ್ಷಣವೇ ಈಗಿನ ಫಲಿತಾಂಶ ತಡೆ ಹಿಡಿದು ಮರುಪರೀಕ್ಷೆ ನಡೆಸಿ ಅನ್ಯಾಯವಾದ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಒತ್ತಾಯಿಸಿದ ಅವರು, ಇಲ್ಲವಾದರೆ ಪ್ರತಿಭಟನೆಯ ಹಾದಿ ಹಿಡಿಯುವುದಾಗಿ ಕಾಂಗ್ರೆಸ್ ಮುಖಂಡರಾದ ಬಿಸಿ ರಾಜೇಶ್ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ 2024ರ ನೀಟ್ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ದಿವಾಳಿಯಾಗಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಕಪಿಮುಷ್ಟಿಗೆ ನೀಟ್ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿದೆ. ಇದನ್ನ ತೀವ್ರವಾಗಿ ಖಂಡಿಸುತ್ತೇವೆ. ಲಕ್ಷಾಂತರ ವಿದ್ಯಾರ್ಥಿಗಳು ನೀಟ್ ವ್ಯವಸ್ಥೆಯನ್ನ, ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯನ್ನ ಅನುಮಾನದಿಂದ ನೋಡುವಂತಾಗಿದೆ. ಕೇಂದ್ರ ಸರ್ಕಾರ ತಕ್ಷಣವೇ 2024ರ ನೀಟ್ ಪರೀಕ್ಷಾ ಫಲಿತಾಂಶವನ್ನು ತಡೆ ಹಿಡಿದು ಮರುಪರೀಕ್ಷೆ ನಡೆಸಿ ಅನ್ಯಾಯಕ್ಕೆ ಒಳಗಾದ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸಿಕೊಡದಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಸಂಘಟನೆಗಳು ಒಟ್ಟುಗೂಡಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಸಿದರು. ನೀಟ್ ಒಂದು ವ್ಯವಸ್ಥೆನಲ್ಲಿ ಕೃಪಾಂಕ ನೀಡ್ತಕ್ಕಂಥ ಒಂದು ಮಾನದಂಡ ಇಲ್ಲ. ಕೃಪಾಂಕ ನೀಡ್ತಕ್ಕಂಥ ಒಂದು ವ್ಯವಸ್ಥೆನೇ ತಪ್ಪು. ಕೃಪಾಂಕ ಹೇಗೆ ನೀಡಿದರೆ ಕಾರಣ ಏನು ಅಂತ ನೋಡಕ್ ಹೋದಾಗ ಪರೀಕ್ಷಾ ಕೇಂದ್ರಗಳಲ್ಲಿ ಇಂಗ್ಲಿಷ್ ಬದಲು ಹಿಂದಿ ಪೇಪರ್ ಕೊಟ್ಟಿರ್ತಕ್ಕಂಥ, ಹಿಂದಿ ಬದಲು ಇಂಗ್ಲಿಷ್ ಪೇಪರ್ ಕೊಟ್ಟಿರ್ತಕ್ಕಂಥದ್ದು ಸರಿದೂಗಿಸ್ಲಿಕ್ಕೆ 45 ಮಿನಿಟ್ಸ್ ಟೈಮ್ ತಗೊಂಡಿದೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಅಂತಕ್ಕಂಥ ಕಾಲ್ಪನಿಕ ಇಟ್ಕೊಂಡು, ಕಾರಣವನ್ನು ಇಟ್ಕೊಂಡು ತಲಾ 240 ಅಂಕಗಳನ್ನ ಕೊಡ್ತಾರೆ. ನಿಜಕ್ಕೂ ಓದಿ ಬರೆದಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಿಜಕ್ಕಿದ್ದು ಅನ್ಯಾಯ ಆಗಿದೆ. ಈ ವಿಚಾರ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಕರಣ ರಿಟ್ನು ಸಹ ಹಾಕಿದ್ದಾರೆ, ನಡೀತಿದೆ. ಆದ್ರೆ ಈ ತರ ಅವ್ರಿಗೆ ಮನಸ್ಸೋ ಇಚ್ಛೆ ಮಾಡ್ಕೊಟ್ಟಿರ್ತಕ್ಕಂಥದ್ದು ಸಮಂಜಸವಲ್ಲ, ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ನಮ್ಮ ಒತ್ತಾಯ. ಜೊತೆಗೆ ಇದು ಎಲ್ಲ ವ್ಯವಸ್ಥೆ ಆಗ್ಲಿಕ್ಕೆ ಖಾಸಗಿ ಶಿಕ್ಷಣ ಮಾಫಿಯಾ ಅತಿ ಮುಖ್ಯವಾಗಿ, ಖಾಸಗಿ ಕ್ಷೇತ್ರ ಶಿಕ್ಷಣ ಮಾಫಿಯಾ ಕೇಂದ್ರ ಸರ್ಕಾರಿ ಯಂತ್ರದೊಂದಿಗೆ ಶಾಮೀಲಾಗಿ. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಜಿಒ ಮಹಂತಪ್ಪ, ಕುಮಾರ್ ಗೌರ್ವ, ನವೀನ್, ನಟರಾಜ್ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕು ಅರೇಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಗಳನ್ನು ವಿತರಣೆ ಮಾಡಿದ ಕಾಲೇಜು ಸಮಿತಿಯ ಉಪಾಧ್ಯಕ್ಷ ವಿಜಯ್ ಕುಮಾರ್ ಕಡೆಗರ್ಜೆ. ಅರೇಹಳ್ಳಿ ಸರ್ಕಾರಿ ಕಾಲೇಜು ಯಾವ ಖಾಸಗಿ ಕಾಲೇಜಿಗೂ ಕಡಿಮೆ ಇಲ್ಲದಂತೆ ಉತ್ತಮ ಶಿಕ್ಷಣವನ್ನ ನೀಡುತ್ತಿದೆ. ಸುಸಜ್ಜಿತ ಶೌಚಾಲಯ, ಕಟ್ಟಡ, ಪ್ರಯೋಗಶಾಲೆ ಹಾಗೂ ನುರಿತ ಉಪನ್ಯಾಸಕರುಗಳಿರುವುದರಿಂದ ಮಹತ್ತರವಾಗಿ ಶೈಕ್ಷಣಿಕ ಪ್ರಗತಿಯನ್ನ ಸಾಧಿಸಲು ಸಾಧ್ಯವಾಗಿದೆ. ಈ ಬಾರಿ ದಾಖಲಾಗಿರುವ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ತಲಾ 6 ನೋಟ್ಬುಕ್ಗಳನ್ನು ವಿತರಣೆ ಮಾಡಲಾಗಿದ್ದು, ಮುಂದಿನ ವರ್ಷದಿಂದ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ 2 ತರಗತಿಗಳಿಗೂ ಸಹ ನೋಟ್ಬುಕ್ ವಿತರಿಸಲಾಗುವುದು ಅಂತ ಹೇಳಿದರು. ನಿಮ್ಮ ಭವಿಷ್ಯನ ರೂಪಿಸತಕ್ಕಂತಹ ಒಂದು ದಿನ ಈಗ ನಿಮ್ಮ ಕೈಯಲ್ಲಿದೆ. ಅದನ್ನ ದುರುಪಯೋಗ ಪಡಿಸಿಕೊಂಡರೆ ನಿಮ್ಮ ವಿದ್ಯಾಭ್ಯಾಸನ ಉತ್ತಮ ರೀತಿಯಲ್ಲಿ ಮುಂದುವರಿಸಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನೀವು ಯಾರಾದ್ರೂ ಬಡವರು ಅಂತ ನಿಮ್ಮ ಭಾವನೆ ಒಳಗಡೆ ಇದ್ರೆ ಆ ಭಾವನೆನ ಪ್ರಾಂಶುಪಾಲ ಪರಮಶಿವಪ್ಪ ಡಿಎಂ ಮಾತನಾಡಿ, ನಮ್ಮ ಕಾಲೇಜು ಈ ಸಾಲಿನಲ್ಲಿ ವಿದ್ಯಾರ್ಥಿಗಳು ತಾಲೂಕು ಕಾಲೇಜುಗಳಲ್ಲಿ ಉತ್ತಮ ಅಂಕಗಳನ್ನು ಸಂಪಾದಿಸಿದ್ದಾರೆ. ಕ್ರೀಡೆ ಹಾಗೂ ಪ್ರತಿಭಾ ಕಾರಂಜಿಯಂತಹ ಸ್ಪರ್ಧಾತ್ಮಕ ವಿಭಾಗಗಳಲ್ಲಿ ಭಾಗವಹಿಸಿ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲೂ ಹೆಸರು ಗಳಿಸಿದ್ದಾರೆ. ಹಾಗಾಗಿ ಯಾವುದೇ ಖಾಸಗಿ ಶಾಲೆಯ ಮೋಹಕ್ಕೆ ಒಳಗಾಗದೆ ಸರ್ಕಾರಿ ಕಾಲೇಜುಗಳಲ್ಲಿರುವ ಪ್ರತಿ ಸೌಲಭ್ಯವನ್ನ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಅಂತ ನುಡಿದರು.
ಕರಿಕ್ಯುಲರ್ ಆಕ್ಟಿವಿಟಿ ಇರ್ಬೋದು, ಅಥವಾ ನಿಮಗೆ ಬೇಕಾದಂತ ಮೆಟೀರಿಯಲ್ಸ್ ಏನಾದ್ರು ಇದ್ರೆ ಅವರ ವೈಯಕ್ತಿಕ ಒಂದು ಒತ್ತಾಸೆಯಿಂದ ಒದಗಿಸ್ತಕ್ಕಂಥ ಒಂದು ಕಮಿಟಿ ಇದೆ, ಅಂದ್ರೆ ಕಾಲೇಜ್ ಅಭಿವೃದ್ಧಿ ಕಮಿಟಿ, CBC ಕಮಿಟಿ ಇದ್ರೆ ಅದು ನಿಮ್ಗೆ ಇನ್ನೂ ಒಂದು ಸೌಭಾಗ್ಯ ಅಂತ ನಾನು ತಿಳ್ಕೊಳ್ತೀನಿ. ಆ ರೀತಿ ನಮಗೆ ಈ ವರ್ಷದ CBC ಕಮಿಟಿಯಾಗಿ, ಕಾಲೇಜ್ ಅಭಿವೃದ್ಧಿ ಕಮಿಟಿಯಾಗಿ ಅಧ್ಯಕ್ಷರಾಗಿ ನಮ್ಮ ಶಾಸಕರು, ಜನಪ್ರಿಯ ಶಾಸಕರಾದಂತವರು ಕಾಲೇಜು ಅಭಿವೃದ್ಧಿ ಸಮಿತಿ ಖಜಾಂಚಿ ಸೋಮನಾಥ್ ಮಾತನಾಡಿ, ಪ್ರಥಮ PUC ಹಂತವು ನಾಯಕತ್ವ ಗುಣಗಳನ್ನು ಬೆಳೆಸಿಕೊಳ್ಳಲು ಸೂಕ್ತವಾದಂತಹ ವೇದಿಕೆಯನ್ನು ಕಲ್ಪಿಸುತ್ತೆ. ವಿದ್ಯಾರ್ಥಿಗಳು ಉತ್ತಮವಾದದನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಈ ವೇಳೆ ಉಪನ್ಯಾಸಕ ಡಾಕ್ಟರ್ ಶಿವಕುಮಾರ್ ಮಾದುಗುಂಡಿ ಸೇರಿದಂತೆ ಇನ್ನಿತರ ಉಪನ್ಯಾಸಕರು ಹಾಜರಿದ್ದರು. ಕೂಲಿ ಕೆಲಸಕ್ಕೆ ತೆರಳುತ್ತಿದ್ದವನ ಮೇಲೆ ಕಾಡಾನೆಯೊಂದು ದಾಳಿ ನಡೆಸಿ ಕಾಲಿನಿಂದ ತುಳಿದು ವ್ಯಕ್ತಿಯ ಕಾಲು ಮುರಿದಿರುವ ಘಟನೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ವಾಟೆಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ದಿವಾಕರ್ ಶೆಟ್ಟಿ 60 ವರ್ಷ ಕಾಡಾನೆ ದಾಳಿಯಿಂದ ಗಾಯಗೊಂಡ ವ್ಯಕ್ತಿ. ಇಂದು ಬೆಳಗ್ಗೆ ದಿವಾಕರ್ ಶೆಟ್ಟಿ ಕಾಫಿ ತೋಟದ ಕೆಲಸಕ್ಕೆ ತೆರಳುತ್ತಿದ್ದ ವೇಳೆ ಏಕಾಏಕಿ ದಾಳಿ ಮಾಡಿದ ಕಾಡಾನೆ ಕಾಲಿನಿಂದ ತುಳಿದಿದೆ. ಕಾಡಾನೆ ತುಳಿತದಿಂದ ದಿವಾಕರ್ ಅವರ ಬಲೆಗಾಲು ಮುರಿತವಾಗಿದ್ದು, ಕಿಚ್ಚಾಡುತ್ತಿದ್ದಂತೆ ಕಾಡಾನೆ ಕಾಫಿ ತೋಟದೊಳಗೆ ಹೋಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ATF ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಕಾಫಿ ತೋಟದಲ್ಲಿ ಕಾಡಾನೆ ಬೀಡು ಬಿಟ್ಟಿದ್ದು, ಜೀವಭಯದಿಂದ ಕಾಫಿ ತೋಟದ ಕೆಲಸಕ್ಕೆ ಕೂಲಿ ಕಾರ್ಮಿಕರು ಬರಲು ಹಿಂದೇಟು ಹಾಕುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಲನಚಿತ್ರ ಮಂಡಳಿಯಿಂದ ದರ್ಶನ್ ಹೊರದಬ್ಬಿ, ಸಿನಿಮಾ ಬ್ಯಾನ್ ಮಾಡಿ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಖಂಡನೀಯ, ಮಾಜಿ ಶಾಸಕ ಟಿ ರಾಮಸ್ವಾಮಿ ಹೇಳಿಕೆ. ಅರ್ಥಪೂರ್ಣವಾಗಿ ಹಲ್ಮಿಡಿ ಗ್ರಾಮದಲ್ಲಿ ನಡೆದ ಸ್ಕಾಲರ್ಸ್ ಶಾಲೆಯ ಅಕ್ಷರಾಭ್ಯಾಸ ಕಾರ್ಯಕ್ರಮ. ಪ್ರಪಂಚದಲ್ಲೇ ಮಹಿಳೆಯರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿದ ಮೊದಲಿಗರು ಬಸವಣ್ಣನವರು. ಬಸವೇಶ್ವರ ಪ್ರತಿಮೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಅಭಿಮತ.